ವಿದ್ಯಾರ್ಥಿಗಳಿಗೆ ಪೊಮೊಡೋರೋ ಟೆಕ್ನಿಕ್ ಹೇಗೆ ಉಪಯೋಗ? ಓದಿನಲ್ಲಿ ಏಕಾಗ್ರತೆ ಹೆಚ್ಚುತ್ತೆ. 25 ನಿಮಿಷ ಮಾತ್ರ ಓದಬೇಕು ಅಂತ ಗೊತ್ತಿದ್ರೆ ಮೊಬೈಲ್ ನೋಡೋ ಆಸೆ ಕಡಿಮೆ ಆಗುತ್ತೆ. ಎಕ್ಸಾಮ್ ಪ್ರೆಷರ್ ಕಡಿಮೆ ಆಗುತ್ತೆ. ಇಡೀ ದಿನ ಓದಬೇಕು ಅನ್ನೋ ಭಯದ ಬದಲು ಈ 25 ನಿಮಿಷ ಮಾತ್ರ ಅಂತ ಸಣ್ಣ ಗುರಿ ಇಟ್ಕೊಳ್ಬೋದು. ಇದನ್ನು ಹೀಗೆ ನೀವು ಓದ್ಬೋದು. 1 ಪೊಮೊಡೋರೋ ಮ್ಯಾಥ್ಸ್, 1 ಪೊಮೊಡೋರೋ ಸೈನ್ಸ್, 1 ಪೊಮೊಡೋರೋ ನೋಟ್ಸ್ ಬರೆಯೋದು. ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ವಿಶ್ರಾಂತಿ ತೆಗೆದುಕೊಂಡಾಗ ಮೆದುಳು ಓದಿದ್ದನ್ನು ಉತ್ತಮವಾಗಿ ಸ್ಮರಣೆಯಲ್ಲಿ ಇಟ್ಕೊಳ್ಳುತ್ತೆ. ಈ ಒಂದು ಡೈಲಿ ಚಾರ್ಟನ್ನು ನಿಮಗಾಗಿ ಮಾಡಿಕೊಡ್ತೀನಿ. ಅದರಂತೆ ನೀವು ನಿಮ್ಮ ಟೈಮ್ಗೆ ಮಾಡ್ಕೋಬೋದು. 6ರಿಂದ 6:25 ಮ್ಯಾಥ್ಸ್ ಓದಿ, 6:25ರಿಂದ 6:30 ಬ್ರೇಕ್ ತೊಗೊಳ್ಳಿ, 6:30ರಿಂದ 5:05ವರೆಗೆ ಸೈನ್ಸ್ ಓದಿ, 6:50ರಿಂದ 7ವರೆಗೆ ಬ್ರೇಕ್ ತೊಗೊಳ್ಳಿ, 7:25ರಿಂದ ಇಂಗ್ಲೀಷ್ ಓದಿ, 7:25ರಿಂದ 7:45ವರೆಗೆ ಲಾಂಗ್ ಬ್ರೇಕನ್ನು ತಗೊಳ್ಳಿ. ಇದೇ ಪೊಮೊಡೋರೋ ಮೆಥಡ್. ಇದನ್ನು ನೀವು ಮೊದಲಿನಿಂದಲೂ ಫಾಲೋ ಮಾಡಿದ್ರೆ ನಿಮ್ಮ ಅಕಾಡೆಮಿಕ್ ಇದರಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ.